ಹಾಗೆ ನಮ್ಮ ನಾಡು ಕಂಡ ಅಪ್ರತಿಮ ನಾಯಕಿ ಮತ್ತು ಪದ್ಮಶ್ರೀ ಪುರಸ್ಕೃತ ಸಾಲು ಮರಗದ ತಿಮ್ಮಕ್ಕನ ದಿವ್ಯಚೇತನಕ್ಕೆ ನಮಸ್ಕರಿಸ್ತಾ ಇವತ್ತು ಅವರ ಒಂದು ಸ್ಫೂರ್ತಿ ಮತ್ತು ಪ್ರೇರಣೆಯಿಂದ ಇಡೀ ರಾಜ್ಯಾದ್ಯಂತ ಹಸಿರು ಕ್ರಾಂತಿಯ ರೀತಿಯಲ್ಲಿ ಬದಲಾವಣೆ ತರುವುದರಲ್ಲಿ ನಗರ ಪ್ರದೇಶ, ಗ್ರಾಮೀಣ, ರಸ್ತೆ ಬದಿ, ಮನೆ ಮತ್ತು ಕಾರ್ಯಕ್ಷೇತ್ರಗಳಲ್ಲಿ ನಮ್ಮ ಕಾರ್ಯಕ್ಷೇತ್ರಗಳಲ್ಲಿ ಸಸಿ ನೆಡುವ ಮೂಲಕ ನಮ್ಮ ಒಂದು ಹಸಿರು ಕ್ರಾಂತಿಯ ಜೊತೆಗೆ ಪರಿಸರ ಉಳಿಸುವಂಥದ್ದು, ನಮ್ಮ ಒಂದು ಪ್ರಕೃತಿಯನ್ನು ಮುಂದಿನ ಪೀಳಿಗೆಯ ಭವಿಷ್ಯಕ್ಕೆ ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಪ್ರಯತ್ನದ ಭಾಗವಾಗಿ ಇವತ್ತು ಕೋಲಾರ ನಗರದಲ್ಲಿ ಪ್ರತಿಷ್ಠಿತ ಒಂದು ಚಿನ್ನದ ಮಳಿಗೆ ಮಲಬಾರ್ ಗೋಲ್ಡ್ ಸಂಸ್ಥೆಯ ಒಂದು ತಂಡ ಇವತ್ತು ಗಿಡ ನೆಡುವಂತಕ್ಕಂಥ ಕಾರ್ಯಕ್ರಮ ನಮ್ಮ ಹಸಿರು ಪಡೆ ಕೋಲಾರ ನಗರವನ್ನು ಹಸಿರುವಾಗಿ ಪರಿವರ್ತನೆ ಮಾಡೋ ನಿಟ್ಟಿನಲ್ಲಿ ನಮ್ಮ ಒಂದು ಪುಟ್ಟರಾಜು ಅವರ ಒಂದು ತಂಡ ಹಸಿರು ಪಡೆ ಜೊತೆಗೆ ಗೋಲ್ಡ್ ಸಂಸ್ಥೆ ಹಾಗೆ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಪದಾಧಿಕಾರಿಗಳು, ಎಲ್ಲ ನಾಗರಿಕ ಬಂಧುಗಳು, ಮಾಧ್ಯಮ ಮಿತ್ರರು ಸಹಕಾರದೊಂದಿಗೆ ಇವತ್ತು ದಿವಸ ವಿಶ್ವ ಪರಿಸರ ದಿನಾಚರಣೆಯನ್ನು ನಗರದ ಮುಖ್ಯ ರಸ್ತೆಯಲ್ಲಿರ್ತಕ್ಕಂಥ MD ರಸ್ತೆಯಲ್ಲಿ ಏನು ಸಸಿನ ನಾಟಿ ಮಾಡೋದ್ರ ಮೂಲಕ ಡಿವೈಡ್ ಏನು ವಿಭಾಗ ರಸ್ತೆ ಇದೆ ಆ ಒಂದು ಪ್ರದೇಶದಲ್ಲಿ ಸಸಿ ನಾಟಿ ಮಾಡೋದ್ರ ಮೂಲಕ ಇವತ್ತು ನಮ್ಮ ಒಂದು ಜವಾಬ್ದಾರಿಯನ್ನು ಇವತ್ತು ದಿವಸ ನಿರ್ವಹಿಸ್ತೀವಿ ಅಂತ ನಾನು ಭಾವಿಸ್ತೀನಿ. ಹಾಗೆ ನೆಕ್ಸ್ಟ್ ಸುಮ್ಮನೆ ಇದ್ದಾರಲ್ಲ ಪೋಷಣೆ ಮಾಡೋದು ಕೂಡ ಅಷ್ಟೇ ಮುಖ್ಯ. ಆ ಪೋಷಣೆ ಮಾಡೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸಾಮಾಜಿಕ ಪ್ರಜ್ಞಾವಂತ ನಾಗರಿಕರ ಜವಾಬ್ದಾರಿ ಇದೆ. ನಾವು ಅದನ್ನು ಪೋಷಣೆ ಮಾಡೋದ್ರ ಮೂಲಕ ಮುಂದೆ ನಮ್ಮ ಮಕ್ಕಳಿಗೆ, ನಮ್ಮ ಯುವ ಮಿತ್ರರಿಗೆ, ನಮ್ಮ ಮುಂದಿನ ಪೀಳಿಗೆಗೆ ಉಳಿಸ್ಕೊಳ್ಳೋದಕ್ಕೆ ನಾವೆಲ್ಲರೂ ಕೂಡ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಇದೊಂದು ದೊಡ್ಡ ಮಟ್ಟದ ಒಂದು ಸವಾಲು, ದೊಡ್ಡ ಸಾಧನೆ ಏನಲ್ಲ ಇದು. ನಾವು ನಮ್ಮ ದಿನನಿತ್ಯದ ಬದುಕಲ್ಲಿ ದಿನನಿತ್ಯದ ಒಂದು ಒಡನಾಡಿಯಾಗಿ ಅದನ್ನು ಒಂದು ಪರಿಸರನ ಜೊತೆಗೆ ತೊಗೊಂಡೋದಾಗ ಇದನ್ನು ನಾಟಿ ಮಾಡೋದಾಗಿರ್ಬೋದು, ಯೋಚನೆ ಮಾಡೋದಿರ್ಬೋದು, ಅಥವಾ ಅದನ್ನು ಹಾಳಾಗದಂತೆ ಕಾಪಾಡ್ಕೊಳ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ ಮಾಡಿದ್ರು ಕೂಡ ಅದು ದೊಡ್ಡ ಸಾಧನೆ. ಅದನ್ನು ಪ್ರಕೃತಿ ಕೊಡ್ತಕ್ಕಂಥ ಒಂದು ನಾವು ಕೊಡ್ತಕ್ಕಂಥ ಒಂದು ಕಾಣಿಕೆ ಅಂತ ಹೇಳೋದು. ಹಾಗಾಗಿ ಇವತ್ತು ಏನು ಸಂಸ್ಥೆಯ ಮಲಬಾರ್ ಗೋಲ್ಡ್ ಸಂಸ್ಥೆಯ ಹಾದಿಯಾಗಿ ಎಲ್ಲ ಸಂಘ ಸಂಸ್ಥೆಗಳು, ಎಲ್ಲ ಜವಾಬ್ದಾರಿ ಇರ್ತಕ್ಕಂಥ ನಾಗರಿಕ ಬಂಧುಗಳು ಹಾಗೆ ಮಾನ್ಯ ಜರುತ್ತದೆ. ಇಲ್ಲಿಂದ ಬಣ ದೊಡೋಣ ಬರೀ ಕೇವಲ ಒಂದು ರೀತಿ ನಾಟಿ ಮಾಡೋದಲ್ಲ, ದಿನನಿತ್ಯ ಬದುಕಲ್ಲಿ ಪ್ರತಿ ಕ್ಷಣ ಕೂಡ ನಮ್ಮ ಒಂದು ಏನು ಒಂದು ಬದುಕಿನ ಒಡನಾಡಿ ಬದುಕಿನ ಭಾಗವಾಗಿ ಒಂದು ಪರಿಸರ ತೊಗೊಂಡಿದ್ದೀವಿ. ಅದನ್ನು ಹಾಗೆ ಮುಂದುವರಿಸ್ಕೊಳ್ಳೋದ್ರ ಮೂಲಕ ನಮ್ಮ ಒಂದು ಗ್ರಾಮ, ನಗರ, ಜಿಲ್ಲೆ ಹಾಗೆ ರಾಜ್ಯ, ರಾಷ್ಟ್ರ ಮಟ್ಟದ ಮತ್ತು ಜಾಗತಿಕ ಏನು ತಾಪಮಾನ ಒಂದು ತಗ್ಗಿಸುವ ನಿಟ್ಟಿನಲ್ಲಿ ನಮ್ಮೆಲ್ಲರ ಪ್ರಯತ್ನ ಇದೆ. ಅದಕ್ಕೆ ನಮ್ಮ ಸಣ್ಣ ಕೊಡುಗೆ ಇದೆ ಅಂತ ಹೇಳಿ ಭಾವಿಸ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸರ್ವರಿಗೂ ಕೂಡ ನಾನು ಧನ್ಯವಾದಗಳು